ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ಎದ್ಕೊಂಡು ಬಿಸಿ ನೀರು ಕುಡ್ಕೊಂಡು ಹಾಲು ತರಕ್ಕೆ ಹೋದೆ. ಹಾಲು ತೊಗೊಂಬಂದು ಬಿಸಿ ಮಾಡಿಕೊಂಡು ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅಂತೇಳಿ ಇವತ್ತು ಪೆಪ್ಪರ್ ಜೀರಿಗೆ ರಸಮ್ ಮಾಡ್ಕೊಳ್ಳೋಣ ಅಂತ ರಸಮ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನಿಲ್ಲಿ ಒಂದು ಕುಕ್ಕರಿಗೆ 4 ಟೊಮೆಟೊ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಟೊಮೆಟೊನ ಬೇಯಿಸ್ಕೊಂಡೆ. ಜೀರಿಗೆ ಪೆಪ್ಪರ್ ರಸಮಿಗೆ ನಾನಿಲ್ಲಿ 2 ಸ್ಪೂನ್ ಜೀರಿಗೆ ಹಾಗೆ 1 ಸ್ಪೂನ್ ಕಾಳು ಮೆಣಸು, ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕಿ ತಿರಿತರಿಯಾಗಿ ರುಬ್ಕೊಂಡೆ. ರುಬ್ಬಿಟ್ಟಿರೋಂಥ ಪೌಡರ್ನ ನಾನು ಮೊದಲೇ ನೆನೆಸಿಟ್ಟಿರೋಂಥ ಹುಳಿ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸೈಡ್ ಇಟ್ಕೊಂಡೆ. ಇಲ್ಲಿ ಬೆಂದಿರೋಂಥ ಟೊಮೆಟೊನ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಮತ್ತೆ ಕುಕ್ಕರಲ್ಲಿ ಬಿಸಿ ಮಾಡಿಕೊಂಡೆ. ರೆಡಿ ಮಾಡಿಟ್ಟಿರೋಂಥ ಪೌಡರ್ ಹುಳಿ ನೀರನ್ನ ಸೇರಿಸ್ಕೊಂಡು ಒಂದು ಕುದಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ಪೆಪ್ಪರ್ ಜೀರಿಗೆ ರಸಮ್ ರೆಡಿ ಆಗುತ್ತೆ. ತಲೆಗೆ ಎಣ್ಣೆ ಹಾಕೋದೇ ತುಂಬ ಟೈಮ್ ಆಗಿತ್ತು, ಹಾಗೆ ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡೆ. ಒಂದು ಸೈಡಲ್ಲಿ ಅನ್ನ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಟೀ ಕಾಯಿಸ್ಕೊಂಡು ಟೀ ಕುಡ್ಕೊಂಡೆ. ಎಲ್ಲ ಕುಡಿದು ಮುಗಿಸ್ಕೊಂಡು ಪಾತ್ರೆ ಶಿಂಕಲ್ಲಿತ್ತು, ಹಾಗೆ ಪಾತ್ರೆ ಎಲ್ಲ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಹಚ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ರೆಡಿ ಆದೆ. ಸ್ಟೋರಲ್ಲಿ ಈವ್ನಿಂಗ್ ಕುಡಿಯೋಕ್ಕೆ ಅಂತೇಳಿ ರಾಗಿ ಗಂಜಿ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡೆ. ಆಫ್ಟರ್ನೂನಿಗೆ ಲಂಚ್ ಎಲ್ಲ ಪ್ಯಾಕ್ ಮಾಡಿ ಸೈಡಿಗೆ ಇಟ್ಕೊಂಡೆ. ಹಾಗೆ ಅನ್ನ ರಸಮ್ ತಿನ್ಕೊಂಡು ಒಂದು ಅವಕೋಡೋ ಮಿಲ್ಕ್ ಶೇಕ್ ಮಾಡಿಕೊಂಡು ಕುಡ್ಕೊಂಡು ನಾನು ಡ್ಯೂಟಿಗೆ ಹೊರಟೆ. ಸ್ಟೋರಿಗೆ ರೀಚ್ ಆಗಿ ಸ್ಟೋರಲ್ಲಿ ನನ್ನ ಕೆಲಸ ಮುಗಿಸ್ಕೊಂಡು ಹಾಗೆ ನಿಕ್ಕು ಜೊತೆ ಒಂದು ರೀಲ್ಸ್ ಮಾಡೋಣ ಅಂತೇಳಿ ಸ್ಟೋರ್ ಪರ್ಪಸ್ ಸೇಲಿಗೆ ಒಂದು ರೀಲ್ ಮಾಡ್ಕೊಂಡ್ವಿ. ನಿಕ್ಕು ಲಂಚಿಗೆ ಏನು ತಂದಿರಲಿಲ್ಲ ಅಂತೇಳಿ ಅವಳು ಬಿರಿಯಾನಿ ಥರ ಕೇಳಿದ್ಲು. ಅವಳಿಗೆ ಬಿರಿಯಾನಿ ತಂದು ಕೊಟ್ಟು ಅವಳು ಬಿರಿಯಾನಿ ತಿಂದ್ಲು. ನಾನು ಟಿಫನ್ ಓಪನ್ ಮಾಡಿಕೊಂಡು ಅನ್ನ ರಸಮ್ ತಿನ್ಕೊಂಡೆ. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಅಷ್ಟೊತ್ತಿಗಾಗಲೇ ಸಂಜೆ ಆಗೋಗಿತ್ತು. ಹಾಗೆ ನಾನು ತಂದಿದ್ದಂಥ ರಾಗಿ ಗಂಜಿನ ಕುಡ್ಕೊಂಡು ಸ್ಟೋರ್ ಕ್ಲೋಸ್ ಮಾಡಿಕೊಂಡು ನಾನು ಮತ್ತೆ ನಿಕ್ಕು ಹೊರಟ್ವಿ. ಬಸ್ಸಿಂದ ಇಳ್ಕೊಂಡು ಫ್ರೂಟ್ಸ್ ತೊಗೊಳೋಣ ಅಂದ್ಕೊಂಡು ಫ್ರೂಟ್ಸ್ ಎಲ್ಲ ತೊಗೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಹಾಲು ತೊಗೊಂಡು ನಾನು ರೂಮಿಗೆ ಬಂದೆ. ರೂಮಿಗೆ ರೀಚ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಕೊತ್ತಂಬರಿನ ಬಿಡಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡೆ. ಸ್ವಲ್ಪ ಡ್ರೈ ಫ್ರೂಟ್ಸನ್ನ ಫ್ರೈ ಮಾಡಿಕೊಂಡು ಫ್ರೂಟ್ಸ್ ಎಲ್ಲ ಸೆಟ್ ಮಾಡಿ ಇಟ್ಕೊಂಡೆ. ಹಾಗೆ ನನ್ನ ರೂಮ್ ಎದುರುಗಡೆ ಇರೋ ಆಂಟಿ ನನಗೆ ಇವತ್ತು ಅನ್ನ ಮತ್ತು ಮುದ್ದೆ, ಚಿಕನ್ ಸಾರು ಹಾಗೆ ಕಬಾಬ್ ಕೊಟ್ಟಿದ್ದರು. ಅದನ್ನು ತಿನ್ಕೊಂಡು ನಾನು ಮಲ್ಕೊಂಡೆ. ನನ್ನ ಇವತ್ತಿನ ಮಿನಿ ಬ್ಲಾಗ್ ನಿಮಗಿಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಹಾಗೆ ನನ್ನ ಇನ್ಸ್ಟಾ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.